ಹಾಯ್ ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ವ್ಲಾಗ್ ಅಂತ ಅಂದರೆ ಏನಿಲ್ಲ, ಜ್ಯುವೆಲ್ರಿ ಶಾಪ್ಗೆ ಹೋಗ್ತಾಯಿದ್ದೀನಿ. ಒಂದು ಓಲೆ ತಗೊಳ್ಬೇಕು ಅಂದ್ಬಿಟ್ಟು. ನೋಡಿ, ಇದು ಡೈಲಿ ಇಟ್ಕೊಂಡು ಬೋರ್ ಆಗಿದೆ, ಇದನ್ನು ಬಿಚ್ಚಿಡೋಣ. ಯಾವುದಾದ್ರೂ ಸ್ವಲ್ಪ ಕೆಳಗಡೆ ಜುಮ್ಕ ಥರ ಓಲೆ ಚಿಕ್ಕದಾಗಿ ತಗೊಳ್ಳೋಣ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ನನಗೂ ಪ್ಲ್ಯಾನ್ ಇಲ್ಲ ಯಾವ ಥರ ತೊಗೋಬೇಕು ಏನು ಎತ್ತ ಅನ್ನೋದು ಪ್ಲ್ಯಾನ್ ಇಲ್ಲ, ಆದರೂ ಕೂಡ ತೊಗೋಬೇಕು ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ನೋಡಿ. ನಾನು ಬುಜ್ಜಿ ಬೇಬಿ ಶೈಲು 3 ಜನ ಕೂಡ ಹೋಗ್ತಾಯಿದ್ದೀನಿ. ಹೌದಾ? ಹೀರೋ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ನನಗೂ ಕೂಡ ಪ್ಲ್ಯಾನ್ ಇಲ್ಲ ಯಾವ ಥರ ತಗೊಳ್ತೀನಿ ಏನು ಅನ್ನೋದಂತೂ. ನೋಡೋಣ ಯಾವ ಥರ ಇಷ್ಟ ಆಗುತ್ತೆ. ಅಲ್ಲಿ ಹೋದ್ಮೇಲೆ ಡಿಸೈನ್ಸ್ ಎಲ್ಲ ಇರುತ್ತಲ್ವ, ಹೇಗಿರುತ್ತೆ ಅಂತ ನೋಡಿಬಿಟ್ಟು ಒಂದೊಳ್ಳೆ ಡಿಸೈನ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ. ಶೈಲು ಒಂದು ಸರಿ ಪ್ರಮೋಷನ್ ಮಾಡಿದ್ಲಲ್ಲ, ಅದೇ ಶಾಪ್ ಹೋಗೋಣ ಅಂತ. ಏನಪ್ಪ ಶಾಪ್ ಹೆಸರು? ಅದೇನೋ ಕುವಾರನ್ ಅಂತೇನೋ ಇರ್ಬೋದು. ಅದು ಬಂದು ಇದ್ರ ಹತ್ರ ಇರೋದು, ಇಲ್ಲಿಲ್ಲ. ಸಬರ್ ಇದೆಯಲ್ಲ, ಅಲ್ಲಿಗೆ ಹೋಗಬೇಕು. ಆಟೋದಲ್ಲಿ ಹೋಗ್ಬಿಟ್ರೆ ಬೆಸ್ಟು ಅಂದ್ಕೊಳ್ತೀನಿ. ನಾನು ತುಂಬ ಸೈಡಲ್ಲಿ ಎಲ್ಲ ಹಾಕ್ಕೊಳ್ತಿದ್ದೆ ಮೊದಲು. ಚಿನ್ನ ಯಾವಾಗ ಜಾಸ್ತಿ ಆದ್ಮೇಲೆ ಎಲ್ಲ ಬಿಚ್ಚಾಕ್ಬಿಟ್ಟೆ. ಸಾಕು ಸಿಂಪಲಾಗಿ ಅಂದ್ಬಿಟ್ಟು ಇನ್ನೊಂದು ಹಾಕ್ಕೊಂಡಿದ್ದೀನಿ ಅಷ್ಟೇ. ಯಾವುದೋ ಜ್ಯುವೆಲ್ರಿ ಶಾಪು? ಶ್ರೀ ಕುವರನ್ ಜ್ಯುವೆಲ್ಸ್. ಅಲ್ಲಿಗೆ ಹೋಗೋಣ. ಶೈಲಿ ಹೇಳಿದ್ರು ಡಿಸೈನ್ ಚೆನ್ನಾಗಿದೆ ಮಮ್ಮಿ, ಅಲ್ಲಿಗೆ ಹೋಗೋಣ ಅಂತ. ನಾನು ಬೇಡ, ಇಲ್ಲೇ ಯಾವ್ದಾದ್ರು MB ಜ್ಯುವೆಲ್ರಿಗಾದರೂ ಎಲ್ಲರೂ ಹೋಗೋಣ ಅಂದ್ಕೊಂಡೆ. ಶೈಲಿನೇ ಬೇಡ ಅಂದಲ್ವಾ, ಹಂಗಾಗಿ ನೋಡೋಣ, ಅಲ್ಲಿ ಹೋಗಿದ್ದು ಬರೋಣ. ಬಾಬುಜಿ, ನನ್ನ ಮಗಳು ಕ್ಯಾಬ್ ಬುಕ್ ಮಾಡಿ ವೆಯ್ಟ್ ಮಾಡ್ತಾ ನಿಂತಿದ್ದಾಳೆ. ಎಲ್ಲಪ್ಪ ಹೋದ್ರೆ ಕ್ಯಾಬ್ ಅವರು ಪುಟ. ಏಯ್ ಬುಜ್ಜು ಬಾ. ಲಷ್ಕರ್ ಮೊಹಲ್ಲಾ ಶಬರ್ ಬಸ್ ಸ್ಟ್ಯಾಂಡ್. ಇವತ್ತು ಫುಲ್ ಬಿಸಿಲಿದೆ ಹೊರಗಡೆ. ನಾವು ಬಂದ್ವಿ ನೋಡಿ ಇವಾಗ ಜ್ಯುವೆಲ್ರಿ ಶಾಪ್ಗೆ. ಶ್ರೀ ಕುವರ್ ಅಂತ. ಶೈಲು ಆಲ್ರೆಡಿ ಇದನ್ನು ಪ್ರಮೋಷನ್ ಮಾಡಿದ್ವಿ ಒಂದ್ಸರಿ, 2 ಸರಿ ಮಾಡಿದ್ವಿ ಪ್ರಮೋಷನ್. ಇತ್ತೀಚೆಗೆ ಓಪನ್ ಆಗಿರೋವಂಥದ್ದು ಸಬರ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲಿದೆ. ಓಲೆಗಳಂತೂ ನಿಜವಾಗ್ಲೂ ಒಳಗಡೆ ಹೋಗಿ ನೋಡಿದ್ಮೇಲೆ ಗೊತ್ತಾಯಿತು ಎಷ್ಟು ಚೆನ್ನಾಗಿದೆ ಅಂತ. ಬಂದ್ವಿ ಒಳಗಡೆ. ಸೂಪರ್ ವೆಲ್ಕಮ್. ಮತ್ತು ಓಲೆಗಳಂತೂ ತುಂಬ ಚೆನ್ನಾಗಿದೆ. ಚಿಕ್ಕದು ಎಲ್ಲ 3 ಗ್ರಾಮ್ಸ್, 4 ಗ್ರಾಮ್ಸ್, 2 ಗ್ರಾಮ್ಸಿಂದನೂ ಇದೆ. ಚಿಕ್ಕದು 1 ಗ್ರಾಮ್ಸಿಂದನೂ ಕೂಡ ತುಂಬ ಚೆನ್ನಾಗಿದೆ. ಆ ಜುಮ್ಕಗಳು ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಗುಂಡು ಮತ್ತು ಜುಮ್ಕ 4 ಗ್ರಾಮ್ಸ್ ಇದೆ. ಅದನ್ನು ತುಂಬ ಇಷ್ಟ ಆಯಿತು. ಅದು ನಾನು ಕಿವಿಗೆ ಹಾಕೊಂಡ್ರಂತೂ ಹೆಂಗೆ ಕಾಣಿಸ್ತಿದೆ ಅಂತ ತೋರಿಸ್ತೀನಿ ಬನ್ನಿ. ತುಂಬ ಚಿಕ್ಕದಾಗಿ ಕಾಣಿಸ್ತಿದೆ. ಅದು ನೋಡ್ಲಿಕ್ಕೆ 4 ಗ್ರಾಮ್ಸ್ ಏನೋ ಕಾಣೋದಿಲ್ಲ, 2 ಗ್ರಾಮ್ಸ್ ಏನೋ ಕಾಣುತ್ತೆ. ತುಂಬ ಚೆನ್ನಾಗಿತ್ತು. ಮಿನಿಮಮ್ 6. ಮತ್ತು ದೊಡ್ಡ ದೊಡ್ಡ ಜುಮ್ಕಗಳೆಲ್ಲ ಇತ್ತು ನನಗೆ. ಹಾಂ ಹೌದು, ಇದು ಜುಮ್ಕ ಸ್ವಲ್ಪ ರಿಂಗ್ಗಳೆಲ್ಲ ಚಿಕ್ಕ ಮಕ್ಕಳದೇನೋ ಅದೆಲ್ಲ. ಇದೆಲ್ಲ ಜಾಸ್ತಿ ಅರಳಿದೆ ಅಲ್ವಾ? 140 ಅಂತಂದರೆ 4 ಗ್ರಾಮೇಲೆ 140 ಸ್ಟೋನೇ ಜಾಸ್ತಿ. ಅದು ಚೆನ್ನಾಗಿದೆಯಾ ಅಂದರೆ ಇರಲ್ಲ. ಇಲ್ಲಿ ನೋಡಿ, ಅಂದರೆ ನೀವು ಖುಷಿ ಅಕಾಡೆಮಿಯಲ್ಲಿ ಏನು ಮಾಡ್ತಿದ್ದೀರಾ? ಲಿಫ್ಟೇ ನೋಡಿ, ಒಳ್ಳೆ ಗೋಲ್ಡಲ್ಲಿ ಮಾಡಿಬಿಟ್ಟಿರೋ ರೀತಿ ಇದೆ. ಹೇಗೆ ಕಾಣ್ತಿದೆ ಅಂತ. ರೈಟ್ ಅಂದರೆ ಲಿಫ್ಟ್ ಒಳಗಡೆ ನಿಂತ್ಕೋತು ಅಂದರೆ ನಾವು ಕಾಣಿಸ್ತಾ ಇರುತ್ತೆ. ಈ ಗೋಲ್ಡ್ ಶಾಪ್ ಮತ್ತು ಕೆಳಗಡೆ ಹೋಗೋವರೆಗೂ ಕಾಣಿಸ್ತಾನೆ ಇರುತ್ತೆ ನೋಡಿ. ನೋಡಿ ಫುಲ್ಲು ಗ್ಲಾಸ್ ಅಲ್ವಾ? ಅಲ್ಲಿ ಓಲೆದಾಯಿತು. ಮತ್ತು ಇಲ್ಲಿ ಬೇರೆ ಓಲೆ ಇದೆ ನೋಡಿ ಅಂದರು. ಶೈಲಿಗೆ ಬಳೆ ತೊಗೋಬೇಕು ಮತ್ತು ಮಂಗಲ ಚೈನು ಅದು ಮೋಪೆಲ್ಲ ಇರುತ್ತಲ್ಲ ಡಿಸೈನ್, ಆ ಥರ ತೊಗೋಬೇಕು ಅನ್ನೋ
ಆಸೆ ಇದೆ. ಅಲ್ಲಿ ಎಲ್ಲೋದ್ರೂ ಮಂಗಲ ಚೈನು ಬಳೆ ಅದ್ರ ಮೇಲೆ ಕಣ್ಣು ಒಳಗೆ. ಇಲ್ಲಿ ಬರೀ 18 ಗ್ರಾಮು 20 ಗ್ರಾಮು 25 ಗ್ರಾಮು ಹಿಂಗೆಲ್ಲ ಎಷ್ಟು ಚೆನ್ನಾಗಿರೋ ಚೈನ್ಗಳಿದೆ ಗೊತ್ತಾ. ಇದೆಲ್ಲ ಬರೀ 20 ಗ್ರಾಮ್ ಹಿಂಗಿದೆ ನೋಡಿ, ಚೆನ್ನಾಗಿದೆ. ನಾನು ಅದಕ್ಕೆ ಶೈಲಿಗಳಿದೆ, ಕಡಿಮೆದೆಲ್ಲ ಬೇಡ ಬಾಪ, ಒಂದು 30 ಗ್ರಾಮ್ಗೆ ಅಥವಾ 40 ಗ್ರಾಮ್ಗೆ 2 ಎಳೆನೇ ಮಾಡಿಸ್ಕೊಬಿಡೆ, ಚೆನ್ನಾಗಿರುತ್ತೆ ಅಂತ. ಅಂದ್ರೆ ಡೈಲಿ ಹಾಕ್ಕೊಳ್ಳೋದಿಲ್ಲ ಅಲ್ವ ಅವಳು, ಹೋಗ್ಬರತಕ್ಕ ಹಾಕೋಬೋದು, ತಂದು ಇಟ್ಕೋಬೋದು. ಇವಾಗೆಲ್ಲ ಚಿನ್ನ ಹೊರಗಡೆ ಹಾಕೊಂಡು ಸುತ್ತಾಡ್ಲಿಕ್ಕೇ ಭಯ ಆಗುತ್ತೆ ನೋಡಿ. ಇಲ್ಲೆಲ್ಲ ಇದೆಲ್ಲ ಇದು ಬರೀ 15 ಗ್ರಾಮು ಆ ಥರ ಇದೆ. ಓಲೆಗಳು ನೋಡಿ, ಇದು ಅರಳಿ ಇರೋದು ನನಗೆ ಇಷ್ಟ ಆಗಲಿಲ್ಲ. ಇದು ನೋಡಿ ಇದು ಚೆನ್ನಾಗಿರುತ್ತೆ ಅಂದರು, ಫುಲ್ಲು ಬರೀ ಅರಳೆ ಇದೆ. ಅದು ನೋಡಲಿಕ್ಕೆ ಅರಳಿದ್ರೂ ಡೈಮಂಡ್ ಥರ ಕಾಣಿಸ್ತಾಯಿತ್ತು. ಅವ್ರು ಹೇಳಿದ್ರು ಡೈಮಂಡ್ ಅಲ್ಲ, ಅದು ಗೋಲ್ಡನ್ನೇ. ಅದು ಅರಳಿಗೆ ದುಡ್ಡಿಲ್ವಂತೆ ನೋಡಿ. ಇಲ್ಲಿದೆ ನೋಡಿ, ಇದು ಕೂಡ ಜುಮ್ಕಗಳು ಗುಂಡುಗಳೆಲ್ಲ ಸಣ್ಣ ಸಣ್ಣಕ್ಕೆ ಇದೆ. ಆ ಜುಮ್ಕ ದಪ್ಪ ಇದೆ, ಗುಂಡೆಲ್ಲ ಸಣ್ಣ ಇದೆ. ನಾನು ಹೇಳಿದೆ ಸ್ವಲ್ಪ ಗುಂಡು ದಪ್ಪಕ್ಕೆ ಇರಲಿ, ಜುಮ್ಕ ಕಡಿಮೆ ಇದ್ರೂ ಪರವಾಗಿಲ್ಲ ಅಂತ. ಯಾಕೆಂದರೆ ನಮಗೆಲ್ಲ ಕಿವಿ ಹಾಲು ರುಚಿ ಆಟ ಮಾಡಿಕೊಂಡು ನಾನು ಇದೇ ಹೋಟ್ಲು ಕರ್ಕೊಂಡು ಅದು ಬೇಕಾಗುತ್ತಲ್ಲ. ಅಂದರೆ ಪಪ್ಪ ಇರಬೇಕಾದ್ರೆ ಊಟ ಮಾಡಿರ್ತಾರಲ್ವಾ, ನನಗೆ ಇದೇ ಬೇಕು, ಇದೇ ಊಟ ಬೇಕು ಅಂತ ಅಳ್ತಾನೆ. ಅದರಲ್ಲೂ ಹೇಳ್ತಾನೆ, ಮಾತಿದ್ರೆ ಅವ್ರ ಅಪ್ಪನಿಗೆ ಹೇಳ್ಬಿಡ್ತಾನೆ, ನಮ್ಮ ಪಪ್ಪ ಇರ್ಬೇಕಾದ್ರೆ ನನಗೆ ಇಲ್ಲೆಲ್ಲ ತಿನ್ನಿಸ್ತಿತ್ತು, ನೀವು ಇವಾಗ ಕೊಡಿಸೋಲ್ಲ ಅಂದ್ಕೊಂಡು. ನಿಜ ಇವತ್ತು ಊಟ ಮಾಡಲಿಕ್ಕೆ ಮನಸ್ಸಿರಲಿಲ್ಲ ಹೋಟೆಲಲ್ಲಿ ಹೋಗಿ, ಆದರೂ ಕೂಡ ಖುಷಿಗೋಸ್ಕರ ಹೋಗಿ ತಗೊಂಡ್ವಿ, ಅರ್ಧಂಬರ್ಧಂ ತಿಂದು ಬಂದ್ವಿ. ಅವನಂತೂ ಇಷ್ಟ, ಖುಷಿಗಂತೂ ತುಂಬ ಇಷ್ಟ. ಅಂದರೆ 2 ಬಿರಿಯಾನಿ ತಗೊಂಡಿದ್ವಿ. ಶೈಲು ಅವ್ನಿಗೆ ಹಾಫ್ ಹಾಕಿ ಅವಳು ಹಾಫ್ ತಿಂದ್ಲು. ನಾನಂತೂ ಒಂದು ಲೆಗ್ ಪೀಸ್ ಎಲ್ಲ ಅವನಿಗೆ ಹಾಕಿದೆ. ನಾನಂತೂ ತಿನ್ನೋಕ್ಕಾಗಲಿಲ್ಲ, ಇಷ್ಟ ಆಗಲಿಲ್ಲ ನೋಡಿ. ಲೆಗ್ ಪೀಸ್ ಎಲ್ಲ ಅವನಿಗೆ ಕೊಟ್ಟೆ, ಅದನ್ನು ಕೂಡ ಅವನು ಅರ್ಧಂಬರ್ಧಂ ತಿಂದ. ಇಷ್ಟ ಇಲ್ಲದೇ ಹೋಟ್ಲಿಗೆ ಹೋದರೆ ಹೀಗೆ ಆಗೋದಲ್ವಾ. ನಿಜ ಅಲ್ಲಿ ಊಟ ಎಲ್ಲ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ನನಗೆ ಐಸ್ ಕ್ರೀಮ್ ತಿನ್ನಬೇಕು ಅನಿಸ್ತು. ಇಲ್ಲಿ ಯಾವಾಗಲೂ ನಮ್ಮ ಮನೆ ಪಕ್ಕದಲ್ಲೇ ಇದೆ, ಇದೊಂಥರ ಐಸ್ ಕ್ರೀಮ್ ಫ್ಯಾಕ್ಟ್ರಿ, ದೊಡ್ಡದಾಗಿದೆ, ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ದಟ್ಕಳಿ ಸುತ್ತಮುತ್ತ ಇರೋರು ಗೊತ್ತಿರುತ್ತೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಎಲ್ಲ ಕಡೆಗೂ ಇಲ್ಲಿಂದನೇ ಕಳಿಸ್ಕೊಡೋದು, ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಐಸ್ ಕ್ರೀಮ್. ನನಗಂತೂ ಇಷ್ಟ. ಆಗ ಇಲ್ಲಿ ಒಂದು ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ 3 ಐಸ್ ಕ್ರೀಮ್ ತೊಗೊಂಡ್ವಿ. ಪೈನಾಪಲ್ ಐಸ್ ಕ್ರೀಮ್ ಒಂದೊಂದಕ್ಕೆ 30 ರೂಪಾಯಿ, ತುಂಬ ಚೆನ್ನಾಗಿದೆ. ನಿಲ್ಸು ಅಲ್ಲೇ ನಿಲ್ಸು. ಹೌದಾ, ಹೋಗಿಂದೆ ಹೋಗು. ಹಿಂದೆ ಬಾ ಹಿಂದೆ ಹೋಗು. ಗೋ ಹಿಂದೆ ಹೋಗು, ನಡಿ ತಿರ್ಗಿಸ್ಕೊ, ಇರು ಬಾ.